ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವರ ದರ್ಶನವನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಮಗೆ ಸಪೋರ್ಟ್ ಮಾಡಿ. ಮಕ್ಕಳನ್ನ ರೆಡಿ ಮಾಡೋದೇ ತುಂಬ ದೊಡ್ಡ ಕಷ್ಟ. ಪ್ರಣವನ್ನ ರೆಡಿ ಮಾಡ್ತಾಯಿದ್ದೀನಿ ಬೇಗ. ಆಲ್ರೆಡಿ ಟೈಮ್ ಆಗಿದೆ, ಹಾಗಾಗಿ ಪ್ರಣವ್ ರೆಡಿ ಆದ. ತಲೆ ಬಾಚಿದ್ರೆ ಮುಗೀತು ನೋಡಿ, ಆಲ್ಮೋಸ್ಟ್ ರೆಡಿ ಆಗಿದ್ದಾನೆ. ನಾನು ದೇವರಿಗೆ ದೀಪವನ್ನು ಆಲ್ರೆಡಿ ಹಚ್ಚಾಕಿದೆ. ಇನ್ನೇನಿದ್ರು ನಾನು ರೆಡಿಯಾಗಿ ಹೊರಡಬೇಕು ಅಷ್ಟೇ. ರೆಡಿಯಾಗಿ ಬಂದುಬಿಡ್ತೀನಿ. ಸೊ ಹೊರಡೋಣ, ಲೇಟ್ ಮಾಡೋದು ಬೇಡ. ನೋಡಿ, ನಂದು ಕೂಡ ರೆಡಿ ಆಯಿತು. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಟೆಂಪಲ್ಗಲ್ವ, ಅದಕ್ಕೆ ನಮ್ಮ ಹಸ್ಬೆಂಡು ಕಾಯಿ ಹಿಡಿತಿದ್ದಾರೆ ದೇವ್ರಿಗೆ ತೊಗೊಂಡೋಗೋಕ್ಕೆ ಅಂದ್ಬಿಟ್ಟು. ನಾವು ಕಾಯಿ ಮಾತ್ರ ಮನೆಯಿಂದ ತೊಗೊಂಡೋಗ್ತೀವಿ. ಮಿಕ್ಕಿದ್ದು ಅರ್ಶಿನ, ಕುಂಕುಮ, ಗಂಧಕಡ್ಡಿ, ಕರ್ಪೂರ, ಹೂವು, ಹಣ್ಣು ಏನೇ ಇದ್ರೂ ಹೊರಗಡೆ ತೊಗೊಂಡೋಗ್ಬಿಡ್ತೀವಿ. ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆಟೋ ತೆಗಿತಾ ಇದ್ದೀವಿ. ಆಟೋದಲ್ಲೇ ಹೋಗೋದು. ನಾವು ಕೋಡಿ ಚಿಕ್ಕನಹಳ್ಳಿ ಇರುವ ಬನ್ನೇರುಘಟ್ಟ ರೋಡ್, ಕೋಡಿ ಚಿಕ್ಕನಹಳ್ಳಿ ಗೊತ್ತಲ್ವ, ಬ್ಯಾಂಗ್ಳೂರಲ್ಲಿ. ಅಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ಅದರಲ್ಲಿ ಧನುರ್ಮಾಸ ತಿಂಗಳಲ್ಲಿ ಬರುವಂತಹ ವೈಕುಂಠ ಏಕಾದಶಿ ತುಂಬ ಶ್ರೇಷ್ಠ. ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಎಂದು ಉಪವಾಸವಿದ್ದು ವ್ರತ ಮಾಡಿದ್ರೆ ನಿಮಗೆ ಪಾಪ ಪುಣ್ಯಗಳೆಲ್ಲ ಕಳೆದುಕೊಂಡು ಮೋಕ್ಷದ ದಾರಿಯನ್ನು ಹುಡುಕೋಬೋದು ಅನ್ನೋದೊಂದು ಹೇಳ್ತಾರೆ. ವೈಕುಂಠ ಏಕಾದಶಿ ಅಂದರೆ ಏನಪ್ಪ ಅಂತ ಅಂದರೆ, ಈ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ ಎಂದು ಉಪವಾಸವಿದ್ದು ವ್ರತ ಮಾಡಿ 7 ಜನ್ಮಗಳ ಪಾಪ ಪುಣ್ಯಗಳನ್ನು ಕಳೆದುಕೊಂಡು ಮೋಕ್ಷವನ್ನು ಸಂಪಾದಿಸುವ ದಿನವೇ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿಗೆ ತುಂಬ ಬೇರೆ ಬೇರೆ ಹೆಸರುಗಳು ಕೂಡ ಇದ್ದಾವೆ. ಅದರಲ್ಲಿ ಮೋಕ್ಷದಾಯಕ ಏಕಾದಶಿ, ಮುಕ್ಕೋಟಿ ಏಕಾದಶಿ, ಪುತ್ರದ ಏಕಾದಶಿ, ಈ ರೀತಿ ಎಲ್ಲ ಇದೆ. ಮೋಕ್ಷದ ಏಕಾದಶಿ ಅಂದರೆ ನಾವು ಮೋಕ್ಷವನ್ನು ಪಡೆದುಕೊಳ್ಳಲು ಉಪವಾಸ ಮಾಡಿ ಮಾಡುವಂಥ ಪೂಜೆಯೇ ಮೋಕ್ಷದಾಯಕ ಏಕಾದಶಿ. ನಮಗೆ ಪುತ್ರ ಬೇಕು ಎಂಬ ಬೇಡಿಕೆಯನ್ನು ಇಟ್ಕೊಂಡು ಮಾಡುವಂಥ ವ್ರತವೇ ಪುತ್ರದಾಯಕ ಏಕಾದಶಿ. ಮತ್ತು ಮುಕ್ಕೋಟಿ ಏಕಾದಶಿ ಏನಪ್ಪ ಅಂದರೆ, ಈ ವಿಷ್ಣು ಸಕುಟುಂಬ ಪರಿವಾರ ಸಮೇತವಾಗಿ ತನ್ನ ವೈಕುಂಠ ದ್ವಾರವನ್ನು ತೆರೆದು ಮುಕ್ಕೋಟಿ ದೇವತೆಗಳಿಗೆ ದರ್ಶನವನ್ನು ನೀಡುವಂತಹ ದಿನವೇ ಮುಕ್ಕೋಟಿ ಏಕಾದಶಿ ಅಂತ ಕರೆಯುತ್ತಾರೆ. ಹೋಪ್ ನಿಮಗೆ ಸ್ವಲ್ಪನಾದರೂ ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೋತೀನಿ. ನೋಡಿ, ತುಂಬ ಕ್ರೌಡ್ ಇದೆ. ತುಂಬ ಈ ಏಕಾದಶಿಲಿ ಎಲ್ಲ ಏಕಾದಶಿಗಿಂತ ತುಂಬ ಕ್ರೌಡ್ ಇರುತ್ತೆ ಎಲ್ಲ ದೇವಸ್ಥಾನಗಳಲ್ಲೂ. ಈ ಏಕಾದಶಿ ಎಂದು ರಂಗನಾಥ ಸ್ವಾಮಿ, ವಿಷ್ಣು ಸ್ವಾಮಿ ಹಾಗೂ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಪಡೆದುಕೊಳ್ಳುವುದು ತುಂಬ ಮುಖ್ಯ. ಈ ಮೂರು ದೇವರುಗಳನ್ನು ಹೆಚ್ಚಾಗಿ ಪೂಜೆ ಮಾಡಲಾಗುತ್ತೆ ಈ ದಿನದಂದು. ಹಾಗಾಗಿ ಇವತ್ತು ವೆಂಕಟೇಶ್ವರ ದೇವಸ್ಥಾನದಲ್ಲಿ ತುಂಬ ಕ್ರೌಡ್ ಇದೆ. ನೋಡಿ, ಒಂದು ವೆಂಕಟೇಶ್ವರ ದೇವ್ರದ್ದೊಂದು ಸ್ಟ್ಯಾಚು ಹಾಕಿದ್ದಾರೆ ಲೈಟಿಂಗಲ್ಲಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ನೋಡ್ತಾ ಇರ್ಬೋದು ನೀವು. ಕ್ರೌಡ್ ತುಂಬ ಇದೆ. ಒಳಗಡೆ ಹೋಗೋಕ್ಕೆ 1 ಅವರ್ ಆದರೂ ಬೇಕು ಲೈನಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ. ಕ್ರೌಡ್ ತುಂಬ ಇರೋದ್ರಿಂದ ದೇವ್ರನ್ನ ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸಾಧ್ಯವಾದರೆ ನಾನು ತೋರಿಸ್ತೀನಿ. ನಿಮ್ಮ ಬೇಡಿಕೆ ಏನಾದರೂ ಇದ್ದರೆ, ಅಥವಾ ನೆನ್ನೆ ನೀವು ಯಾರಾದ್ರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ ಅಂತ ಅನ್ನೋರು ಇಲ್ಲೇ ನೋಡ್ಕೋಬೋದು ನೀವು. ನೋಡಿ, ಪಲ್ಲಕ್ಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ತೋರಿಸ್ತೀನಿ ನಿಮಗೆ. ನೋಡಿ, ದೇವ್ರನ್ನ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಯಾರಾದರೂ ಏನಾದರೂ ಬೇಡ್ಕೊಳ್ಳೋದಿದ್ದರೆ ಬೇಡ್ಕೋಬೋದು. ಹಾಗೆ ನಾನು ನಿಮ್ಮೆಲ್ಲರ ಪರವಾಗಿ ಬೇಡ್ಕೋತೀನಿ, ಆ ದೇವರು ನಿಮ್ಮೆಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಧನ ಕನಕಗಳನ್ನು ಕೊಟ್ಟು ನೆಮ್ಮದಿ ಕೊಡಲಿ. ಜೀವನದಲ್ಲಿ ನೀವು ಬೇಡ್ಕೊಂಡಿದ್ದೆಲ್ಲ ನನಸಾಗಲಿ, ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಕೇಳ್ಕೊತೀನಿ. ಹಾಗೆ ಪಲ್ಲಕ್ಕಿನೂ ತೋರಿಸಿದ್ದೀನಿ. ಪಕ್ಕದಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ.
ಪಕ್ಕದಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಆ ಎಲ್ಲ ದೇವಸ್ಥಾನಗಳನ್ನೂ ಬಿಡಲ್ಲ, ಎಲ್ಲ ದೇವಸ್ಥಾನಕ್ಕೂ ಹೋಗ್ಬಿಟ್ಟೇ ಬರೋದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸಲಾದ ವ್ಲಾಗ್ನ ವಿಶೇಷತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗೆ ಕನ್ನಡ ಯೂಟ್ಯೂಬರ್ಸ್ಗೆ, ಅಪ್ಕಮಿಂಗ್ ಯೂಟ್ಯೂಬರ್ಸ್ಗಳಿಗೆ ತುಂಬ ಮುಖ್ಯ. ಇಷ್ಟೇ ಈ ವ್ಲಾಗ್ನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.